ಅಲ್ಲ, ಇವತ್ತಿನ ಎಲ್ಲ ಮಂಡ್ಯ ಜಿಲ್ಲೆಯ ನಮ್ಮ ಅಭಿಮಾನಿಗಳು, ಅಂಬರೀಷ್ ಅವರ ಅಭಿಮಾನಿಗಳಿರಲಿ, ಎಲ್ಲ ಇಲ್ಲಿಗೆ ಬರಬೇಕು, ನಿಮ್ಮೊಂದಿಗೆ ನಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅನ್ನೋದನ್ನು ಒಂದು 10 ದಿನಗಳು 2 ವಾರಗಳಿಂದನೂ ನನಗೆ ಈ ಒಂದು ರಿಕ್ವೆಸ್ಟ್ ಬರ್ತಾ ಇತ್ತು. ನಾನೇ ತಡೆದಿಟ್ಟೆ. ಎಲ್ಲ ಅಧಿಕೃತವಾಗಿ ಒಂದು ಘೋಷಣೆ ಆದಮೇಲೆ ನಾನು ನಿಮಗೆ ಮಾತಾಡ್ತೀನಿ, ಅಲ್ಲಿವರೆಗೂ ನಮಗೇನು ಇನ್ನೂ ಸ್ಪಷ್ಟತೆ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೆ. ಇವತ್ತು ಎಲ್ಲರೂ ಅಲ್ಲಿಂದ ಬಂದು ಅವರವರ ಅನಿಸಿಕೆಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಾರೆ. ಮೊದಲಿಂದಲೂ ನಾನು ನನ್ನ ಚುನಾವಣೆಯಲ್ಲಿ ಜನಾಭಿಪ್ರಾಯವನ್ನು ಸಂಗ್ರಹಣ ಮಾಡೇನೆ ನಾನು ಯಾವುದೇ ಒಂದು ನಿರ್ಧಾರವನ್ನು, ಯಾವುದೇ ಒಂದು ತಗೊಂಡಿದ್ದು, ಯಾವುದೇ ಒಂದು ಹೆಜ್ಜೆ ಹಾಕಿದ್ದು. ಹಾಗಾಗಿ ಇವತ್ತಿನ ಈ ಸಭೆಯಲ್ಲಿ ಅವರವರ ಒಂದು ಉದ್ದೇಶ ಏನಿದೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಅವರು ವ್ಯಕ್ತಪಡಿಸಿದ್ದಾರೆ. ನಾನು ಒಂದಷ್ಟು ನಮ್ಮ ಆಪ್ತ ವಲಯಗಳಲ್ಲಿ ಚರ್ಚೆಯನ್ನು ಮಾಡಿ, ಸಮಾಲೋಚನೆ ಮಾಡಿ, ನನ್ನ ದಿನ ನಡೆ ಏನಿರಬೇಕು ಅನ್ನೋದು. ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ಒಂದು ನಿರ್ಧಾರ ಮಾಡಿ ಏನೇ ಇದ್ರೂ ನಾನು ಮಂಡ್ಯದಲ್ಲೇ ಅದನ್ನ ಘೋಷಣೆ ಮಾಡ್ತೀನಿ. ಬಹುತೇಕ ಇವತ್ತು ಬಂದಿದ್ದಂತಹ ನಿಮ್ಮ ಅಭಿಮಾನಿಗಳು, ಈ ಚುನಾವಣೆ ನಿಲ್ಲಲೇಬೇಕು ಅನ್ನುವಂಥ ಒಂದು ರಿಕ್ವೆಸ್ಟ್ ಜಾಸ್ತಿ ಇದೆ ಮೇಡಮ್. ಹೌದೌದು, ಕಳೆದ ಬಾರಿಯೂ ಅದೇ ತರ ಅವರು ಹೇಳಿದ್ದು ನನಗೆ. ಯಾಕೆಂದ್ರೆ ಇದೇ ರೀತಿಯ ಒಂದು ಸವಾಲು ಅವತ್ತೂ ಇತ್ತು. ಅವತ್ತೂ 2 ಪಕ್ಷಗಳ ಒಂದು ಮೈತ್ರಿ ಆಗಿತ್ತು. ಆ ಸಂದರ್ಭದಲ್ಲಿ ನಿಮಗೆ ಸೀಟು ಕೊಡೋಕ್ಕಾಗಲ್ಲ ಅನ್ನೋಂಥ ವಿಷಯನ ಕಾಂಗ್ರೆಸ್ ಪಕ್ಷ ಆವತ್ತಿನ ದಿನ ಅವರು ಹೇಳಿದ್ರು. ಇವತ್ತು ಮತ್ತೆ ಅದೇ ಒಂದು ಸವಾಲು ವಿಚಿತ್ರವಾದ ರೀತಿಯಲ್ಲಿ, ಬೇರೆ ಬದಲಾದ ಒಂದು ರೀತಿಯಲ್ಲಿ ಆಗಿದೆ. ಸೊ ಇದನ್ನ ನಾವು ಯಾವ ರೀತಿ ಈ ಸವಾಲನ್ನ ಎದುರಿಸಬೇಕು ಅನ್ನೋ ಒಂದು ಪ್ರಶ್ನೆ. ಸೊ ಹಾಗಾಗಿ ಇದಷ್ಟು ಸುಲಭವಾಗಿ ತಗೊಳ್ಳುವಂತ ನಿರ್ಧಾರ ಏನಿರಲಿಲ್ಲ. ಯಾಕೆಂದ್ರೆ ಮೊನ್ನೆವರೆಗೂ ನಮಗೆ ಬಿಜೆಪಿ ಪಕ್ಷ ಆ ಸೀಟನ್ನ ಉಳಿಸ್ಕೊಂಡಿರುತ್ತೆ ಅನ್ನುವಂಥ ಒಂದು ವಿಶ್ವಾಸ ಇತ್ತು. ಆದರೆ ಅವರೂ ಸಾಕಷ್ಟು ಪ್ರಯತ್ನ ಪಟ್ಟರು. ಆ ವಿಷಯ ನನಗೆ ಗೊತ್ತಿದೆ. ಹೈಕಮಾಂಡ್ ಮೂಲಗಳಿಂದ ಅವರೂ ಸಾಕಷ್ಟು ಮಂಡ್ಯ ಸೀಟ್ನ ಬಿಜೆಪಿನೇ ಉಳಿಸ್ಕೋಬೇಕು ಅನ್ನೋಂಥ ಒಂದು ಪ್ರಯಾಸ ಪಟ್ಟಿದ್ದಾರೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆಗ ಈಗ ತಗೊಂಡಿರೋ ನಿರ್ಧಾರದಲ್ಲಿ ನಮ್ಮ ನಡೆ ಏನು, ನಮ್ಮ ಭವಿಷ್ಯ ಏನು, ನಮ್ಮನ್ನ ನಂಬ್ಕೊಂಡಿರೋ ಜನ, ನನಗೆ ಮೊದಲಿಂದಾನು ನನ್ನ ಪಕ್ಷದ ಮುಖಂಡರುಗಳಿಗೆ ಮಾತಾಡಿಸಿದಾಗ್ಲೂ ನನಗೆ ನನ್ನ ಭವಿಷ್ಯ ಮುಖ್ಯ ಅಲ್ಲ, ನನ್ನನ್ನು ನಂಬ್ಕೊಂಡು ನೀವು ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಇನ್ನು ಲಕ್ಷಾಂತರ ಜನ ಇದ್ದಾರೆ ಮಂಡ್ಯದಲ್ಲಿ. ನಮ್ಮನ್ನೇ ನಂಬ್ಕೊಂಡು ನಾವು ಎಲ್ಲ ಬಿಟ್ಟು ಏನೇ ಹೆದರಿಕೆ ಬೆದರಿಕೆ ಬಂದ್ರೂ ಲೆಕ್ಕಿಸದೆ ನನ್ನ ಜೊತೆಲಿ ಇದ್ದವರೇ ಇವರೆಲ್ಲ. ಸೊ ಅವ್ರನ್ನ ಕಾಪಾಡಬೇಕಾಗಿರೋ ಒಂದು ಕರ್ತವ್ಯ, ಒಂದು ಜವಾಬ್ದಾರಿ ನನಗಿದೆ. ಖಂಡಿತ ಹೈಕಮಾಂಡ್ ಅವರು ಮಾತಾಡಿದಾಗ್ಲೂ ಅಥವಾ ನಿನ್ನೆ ವಿಜಯೇಂದ್ರ ಅವರು ಇಲ್ಲಿಗೆ ಬಂದಾಗ್ಲೂ ನಿಮಗೆ ಪಕ್ಷ ನಮಗೆ ನೀವು ಸಹಕಾರ ಕೊಟ್ಟರೆ ನಿಮಗೆ ಪಕ್ಷದಲ್ಲಿ ತುಂಬಾ ಉಜ್ವಲ ಭವಿಷ್ಯ ಇದೆ, ನಿಮಗೆ ಉನ್ನತ ಮಟ್ಟದಲ್ಲಿ ಸ್ಥಾನಮಾನ ಕೊಡುವಂತ ಒಂದು ಐಡಿಯಾ ಹೈಕಮಾಂಡಲ್ಲಿ ಹೈಕಮಾಂಡಿಂದಾನೇ ನಮಗೆ ಸಿಕ್ಕಿದೆ. ಹಾಗಾಗಿ ನೀವು ಯಾವುದಕ್ಕೆ ನೀವು ಕನ್ಸರ್ನ್ ಆಗೋಕೆ ಏನು ಇರೋದು ಬೇಕಾಗಿಲ್ಲ. ನಾವು ಎಲ್ಲವನ್ನೂ ನೋಡ್ಕೋತೀವಿ. ನಿಮ್ಮ ಕಾರ್ಯಕರ್ತರನ್ನು ನಾವು ಕೈ ಬಿಡುವಂತ ಪ್ರಶ್ನೆ ಇಲ್ಲ. ನಾನು ಮೊದಲಿನಿಂದನೂ JP ನಡ್ಡಾ ಅವ್ರನ್ನ ಭೇಟಿ ಆದಾಗ್ಲೂ ಅದನ್ನೇ ಹೇಳಿದೆ. ನನ್ನ ಭವಿಷ್ಯ ಏನೋ ನೀವು ನೋಡ್ಕೋತೀರಾ, ಏನೋ ಮಾಡ್ತೀರಾ, ನನ್ನ ಕಾರ್ಯಕರ್ತರು ಏನಾಗಬೇಕು, ನನ್ನ ನಂಬ್ಕೊಂಡಿರೋ ಒಂದು ಬೆಂಬಲಿಗರು ಅವ್ರಿಗೆಲ್ಲ ನಾನು ಏನು ಆನ್ಸರ್ ಕೊಡಬೇಕು ಅಂತಾನೆ ನಾನು ಕೇಳ್ಕೊಂಡಿದ್ದೆ. ಅವ್ರೆಲ್ರಿಗೂ ನೀವೇನು ಹೇಳ್ತಿರೋ ಅದೇ ರೀತಿ ನಾವು ನಡ್ಕೊಳ್ತೀವಿ ಅನ್ನೋಂಥ ಮಾತನ್ನ ಹೇಳ್ತಾ ಬಂದ್ರು. ಆದ್ರೂ ನಾನು ನನ್ನನ್ನು ನಂಬಿದವ್ರನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಯಾವುದೇ ಒಂದು ಹೆಜ್ಜೆ ಹಾಕಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅವ್ರನ್ನ ಬರಕ್ಕೆ ಹೇಳಿದ್ದು. ಇನ್ನು ಒಂದು 2-3 ದಿನಗಳಲ್ಲಿ 3ನೇ ತಾರೀಕು ಮಂಡ್ಯದಲ್ಲಿ ಒಂದು ಸಭೆಯನ್ನು ಕರೆದು ಅಲ್ಲೇ ನಾನು ಅಂತಿಮ ನಿರ್ಧಾರವನ್ನ ನಾನು ಪ್ರಕಟಣೆ ಮಾಡ್ತೀನಿ. ಜೆಡಿಎಸ್ನವರು ಕೂಡ ಕುಮಾರಸ್ವಾಮಿ ಅವರು ಕೂಡ ಒಂದು ರೀತಿಯಲ್ಲಿ ಸಾಫ್ಟ್ಕಾರರಿದ್ದಾರೆ, ನಿಮ್ಮ ಜೊತೆ ಬಂದು ಮಾತಾಡ್ತೇವೆ, ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆ ಜಿದ್ದಿ ಈಗಿಲ್ಲ. ಹಾಗಾಗಿ ತೀರ್ಮಾನ ಏನಿರಬಹುದು ಅನ್ನುವಂತ ನೋಡಿ, ನನ್ನ ನಿರ್ಧಾರ ಅದು ಈ ಪಕ್ಷಕ್ಕೆ ಅನುಕೂಲ ಆಗುತ್ತಾ, ಇನ್ನೊಂದು ಪಕ್ಷಕ್ಕೆ ಅನುಕೂಲ ಆಗುತ್ತಾ, ಅಥವಾ ಆ ಲೀಡರ್ಸ್ ಪರ ಇರಬೇಕಾ ಅನ್ನೋದ್ರ ಬೇಸ್ ಮಾಡಿ ನಾನು ನಿರ್ಧಾರ ಮಾಡೋದಿಲ್ಲ.
ನನ್ನನ್ನು ನಂಬಿದ ಒಂದು ಬೆಂಬಲಿಗರು, ಸಪೋರ್ಟರ್ಸು, ಅಭಿಮಾನಿಗಳು, ಅಂಬರೀಷ್ ಅವರ ಅಭಿಮಾನಿಗಳು, ಅವರ ಒಂದು ಭವಿಷ್ಯವನ್ನು ಉದ್ದೇಶದಲ್ಲಿ ಇಟ್ಕೊಂಡೇ ನಾನು ಯಾವುದೇ ಒಂದು ನಿರ್ಧಾರವನ್ನ ಮಾಡ್ತೀನಿ. ಬಿಜೆಪಿ ಸೇರ್ಪಡೆಗೆ ನೇರ ಆಹ್ವಾನ ಬಂದಿದೆಯಾ ಮೇಡಮ್? ಬಿಜೆಪಿ ಸೇರ್ಪಡೆಗೆ ನೇರ ಆಹ್ವಾನ ನಿಮಗೆ ಬಂದಿದೆಯಾ? ಬಿಜೆಪಿ ಸೇರಿ ಅಂತ ಆಹ್ವಾನ ಬಂದಿದೆಯಾ? ಹೌದು ಹೌದು ಬಂದಿದೆ. ಕುಮಾರಸ್ವಾಮಿ ಅವರು ನಿಮ್ಮನ್ನು ಭೇಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ನೀವು ಅವರಿಗೆ ಭೇಟಿಗೆ ಅವಕಾಶ ಕೊಡ್ತೀರಾ, ಅವ್ರ ಜೊತೆ ಮಾತಾಡ್ತೀರಾ? ಅಲ್ಲ, ಇದಕ್ಕೆ ಆನ್ಸರ್ ನಿನ್ನೆನೆ ನಾನು ಕೊಟ್ಟಿದ್ದೆ. ಭೇಟಿ ಮಾಡೋಕೆ ನನಗೇನು ಆಕ್ಷೇಪ ಇಲ್ಲ. ನಾನು ಹೇಳಿದೆ, ಇದು ಅಂಬರೀಷ್ ಅವ್ರ ಮನೆ, ಇದು ಎಲ್ಲರಿಗೂ ಓಪನ್ ಹೌಸೇ, ಇದು ಯಾರು ಬೇಕಾದರೂ ಇಲ್ಲಿ ಬಂದು ಭೇಟಿ ಆಗ್ಬೋದು, ಮಾತಾಡ್ಬೋದು, ಅದರಲ್ಲೇನು ಆಕ್ಷೇಪ ಏನಿಲ್ಲ. ಈ ಲೋಕಸಭಾ ಚುನಾವಣೆ ಚುನಾವಣೆ ಆಗುತ್ತೆ, ಬಿಜೆಪಿ ಸುಮಲತಾ ಲೀಡ್ ಮಾಡ್ತಾರೆ ಅಂತ ರಾಧಾಮೋಹನ್ ದಾಸ್ ಹೇಳಿದ್ದಾರೆ. ನಾನು ಇನ್ನೂ ಅವ್ರನ್ನ ಅಂದ್ರೆ ಈ ಒಂದು ವಾರದಲ್ಲಿ ಮಾತುಕತೆ ಏನೂ ಆಗಿಲ್ಲ ನಂದು ಪಕ್ಷದ ಲೀಡರ್ಸ್ ಜೊತೆಯಲ್ಲಿ. ಖಂಡಿತ ಇವತ್ತಿನ ಈ ಸಭೆಯ ಒಂದು ಎಸೆನ್ಸನ್ನು ನಾನು ಅವ್ರಿಗೆ ಹೇಳ್ತೀನಿ, ಈ ರೀತಿ ಆಗಿದೆ, ಈ ರೀತಿ ಅಭಿಪ್ರಾಯ ನನಗೆ ಬಂದಿದೆ, ಇದಕ್ಕೆ ನೀವೇನು ಉತ್ತರ ಕೊಡ್ತೀರಾ ಅಂತ ನಾನು ಕೇಳ್ತೀನಿ. ಇವತ್ತು ಮಳವಳ್ಳಿನಲ್ಲಿ ನರೇಂದ್ರ ಸ್ವಾಮಿ ಅವರು ಕಳೆದ ಬಾರಿ ನಾವು ಸಪೋರ್ಟ್ ಕೊಟ್ಟಿದ್ದೀವಿ, ಈ ಬಾರಿ ತಟಸ್ಥರಾಗಿ ನಾವು ಪರೋಕ್ಷವಾಗಿ ಕಾಂಗ್ರೆಸ್ ಬೆಂಬಲ ಕೊಡಿ, ಇಲ್ಲ ತಟಸ್ಥವಾಗಿರಿ, ಜೆಡಿಎಸ್ ಬೆಂಬಲ ಕೊಡಬೇಡಿ ಅನ್ನೋ ಅರ್ಥದಲ್ಲಿ. ನೋಡಿ, ನಾನು ಆಗ್ಲೇ ಹೇಳಿದ್ನಲ್ಲ, ನನ್ನ ನಿರ್ಧಾರ ಈ ಪಕ್ಷಕ್ಕೋ ಆ ಪಕ್ಷಕ್ಕೋ ಅನುಕೂಲ ಆಗುತ್ತಾ ಅನ್ನೋ ಅಂತ ಯೋಚನೆ ಮಾಡಿ ನಾನು ಮಾಡೋದು.